ದ್ವಿತೀಯ PUC ವ್ಯವಹಾರ ಅಧ್ಯಯನ, ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ನಾಳೆನೆ ಮಾರ್ಚ್ 7ನೇ ತಾರೀಕಿಗೆ ಎಕ್ಸಾಮ್ ಇದೆ ಸರ್. 4 ಅಂಕದ ಪ್ರಶ್ನೆಗೆ ನಾವು ಪಾಯಿಂಟ್ ಅಷ್ಟೇ ಬರೆದ್ರೆ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ ಸರ್. 8 ಅಂಕದ ಪ್ರಶ್ನೆಗೆ ನಾವು ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಅದಾದ ನಂತರ ಪ್ರೆಸೆಂಟೇಷನ್ ಸ್ಕಿಲ್ ಯಾವ ರೀತಿ ನಾವು ಅದನ್ನ ಕರೆಕ್ಟಾಗಿ ನೀಟಾಗಿ ಬರಿಬೇಕು, ಕೆಲವೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲ ಓದಿದ್ದೀನಿ, ಆದ್ರೆ ಪ್ರೆಸೆಂಟೇಷನ್ ಸ್ಕಿಲ್ ಗೊತ್ತಿಲ್ಲ ನನಗೆ ಅಂತಂದ್ರೆ ಮಾರ್ಕ್ಸ್ ಕಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ವಿಡಿಯೋನ ಬ್ರೀಫ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಒಂದು 7 ರಿಂದ 8 ನಿಮಿಷ ನೀವು ಕಲ್ತು ಹೋದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. 1 ನಿಮಿಷ ಇನ್ನು ಸರ್ ನಾನು ಇನ್ನೂ ಏನು ಓದೇ ಇಲ್ಲ, ಹೇಗಾದ್ರೂ ಮಾಡಿ ನಾನು ಪಾಸ್ ಆಗ್ಬೇಕು ಅಂತಂದ್ರೆ ಚಾನಲ್ ಅನ್ನ ಓಪನ್ ಮಾಡಿ MCQ ಬಿಟ್ಟ ಸಲ ಹೊಂದಿಸಿ ಬರೀರಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ವಿತ್ 4 and 8 ಮಾರ್ಕ್ಸ್ ನನ್ನ ಕ್ವೆಶ್ಚನ್ ಅಂಡ್ ಆನ್ಸರ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ನಾನು ಚರ್ಚೆ ಮಾಡಿದ್ದೀನಿ. ಜಸ್ಟ್ ಚಾನಲ್ ಅನ್ನ ಓಪನ್ ಮಾಡ್ಕೊಂಡು ನೀವು ಅದನ್ನ ಸ್ಟಡಿ ಮಾಡಬಹುದು. ಹಾಗಿದ್ರೆ ಬನ್ನಿ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ 80 out of 80 ನೀವು ತೆಗಿಬೇಕಂತಂದ್ರೆ ಇಂಪ್ರೆಸಿವ್ ಆಗಿ ಬರೀಬೇಕು. ಇವ್ಯಾಲ್ಯೂಯೇಟರ್ನ ಯಾವ ರೀತಿ ಇಂಪ್ರೆಸ್ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಟಾಪರ್ ಆನ್ಸರ್ ಶೀಟ್ ಅನ್ನ ತಗೊಂಡು ಅನಲೈಸ್ ಮಾಡಿ ನಾವು ಅದನ್ನ ಕೆಲವೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಅಪ್ ಮಾಡ್ಕೊಂಡ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಪಟ್ ಅಂತ ನಾವು ಅದನ್ನ ಕ್ಯಾಚ್ ಮಾಡ್ಕೊಳ್ಳೋಣ. ನಡೀರಿ ವಿಡಿಯೋನ ಶುರು ಮಾಡೋಣ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಕಂಟೆಂಟ್ ಅನ್ನ ನಾನು ಕೊಡ್ತಾ ಇರ್ತೀನಿ. ನಡೀರಿ. ಮೊದಲನೇದಾಗಿ ನಿಮ್ಮ ಪ್ರಶ್ನೆಗಳು ಏನಂತಂದ್ರೆ ಸರ್ ಓನ್ ಆಗಿ ಎಕ್ಸ್ಪ್ಲನೇಷನ್, ನಾವು ಪಾಯಿಂಟ್ ಎಲ್ಲ ಬರ್ದಿರ್ತೀವಿ, ಓನ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ರೆ ನಡೆಯುತ್ತಾ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಏನು? ಪ್ರತಿಯೊಂದು ಪ್ರಶ್ನೆಗೆ 4 ಅಂಕದ ಪ್ರಶ್ನೆಗೆ ನಾನು ಕೇವಲ ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಬರ್ತೀನಿ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 8 ಮಾರ್ಕ್ಸ್ಗೆ ನಾನು ಕೇವಲ ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಬರ್ತೀನಿ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಎಲ್ಲವನ್ನ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ 80 out of 80 ತೆಗೆದುಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ ಶೀಟ್ ಇದೆ, ನೀವು ನೋಡಬಹುದು. ನೀವು ಸಹ ಈ ರೀತಿ ಫಾಲೋ ಮಾಡಿದ್ರೆ ನೀವು 80 out of 80 ತಗೊಳ್ತೀರಾ. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೋಡಿ MCQ ಬರಿಬೇಕಲ್ವಾ, MCQ ಬರಿಬೇಕು. ಇಲ್ಲಿ ಮೊದಲೇದು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಈ ಕಡೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದೇ, ಈ ಕಡೆ ಏನು ಕ್ವಶನ್ ನಂಬರ್ ಅನ್ನ ಹಾಕಿ ಇಲ್ಲಿ ನಮ್ದು ಆನ್ಸರ್ ಏನು, B C ಅಂತ ಹಾಕಿ ಇಲ್ಲಿ ನಾವು ಬರೆದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಆಗಿ ನಮ್ಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಪಾರ್ಟ್ ಎ ಅಂತ ಬರೀರಿ, ಪಾರ್ಟ್ ಎ ಬರೀನೋ ಪಾರ್ಟ್ ಬಿ ನೋ ನೀವು ಯಾವ್ದು ಬರಿತಾ ಇರ್ತೀರಾ ಅದನ್ನ ಬರೀರಿ. ಒಂಥರ ಇಂಪ್ರೆಸಿವ್ ಆಗಿ ಕಾಣುತ್ತೆ. ಇದು ಒಂದು ಪಾಯಿಂಟ್ ಅನ್ನ ನೀವು ತಗೋಬೇಕು. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ಮೇನ್ ಕ್ವಶನ್ 1 ಅಂತ ಬರೆದು ಚೂಸ್ ದ ಕರೆಕ್ಟ್ ಆನ್ಸರ್ MCQ ಅಂತ ಬರೀತಿರಲ್ವಾ, ಇಲ್ಲಿ 5 ಬರ್ದ್ವಿ. ಬರ್ದಾದ ತಕ್ಷಣ ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ನೆಕ್ಸ್ಟ್ ಹೋಗ್ತೀವಿ ನಾವು. ಇಲ್ಲಿ ಒಂದು ಮಾಡೋದು ಏನಂತಂದ್ರೆ ನೀವು ಬೇಕಂತಂದ್ರೆ ಜಸ್ಟ್ ಆನ್ಸರ್ ಅಷ್ಟಾದ್ರೂ ಬರಿಬಹುದು, ಇಲ್ಲ ನಾನು ಪೂರ್ತಿ ಸೆಂಟೆನ್ಸ್ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ ಅದ್ರ ಮೇಲೆ ನಾನು ಆನ್ಸರ್ ಬರಿತೀನಿ ಅಂತಂದ್ರೆ ಅಕ್ಸೆಪ್ಟಬಲ್, ಅದನ್ನು ಕೂಡ ನೀವು ಮಾಡಬಹುದು. ನೀವು ಕೇಳ್ಬೋದು ಸರ್ ಕನ್ನಡ ಮೀಡಿಯಂ ಇಲ್ವಾ? ಕನ್ನಡ ಮೀಡಿಯಂ ಕೂಡ ನಾನು ಹುಡುಕ್ದೆ ಸಿಗ್ಲಿಲ್ಲ. ಸೊ ಆನ್ಸರ್ನ ಯಾವ ರೀತಿ ಬರೆಯೋದು ಅಂತ, ಕನ್ನಡ ಆದ್ರೇನು ಇಂಗ್ಲಿಷ್ ಆದ್ರೇನು ಎರಡು ಒಂದೇ ಅಲ್ವಾ? ಸೊ ಹಾಗಾಗಿ ಇದನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಅದಾದ ನಂತರ ಮ್ಯಾಚ್ ದ ಫಾಲೋವಿಂಗ್ ಇದೇ ರೀತಿ ಬರೀರಿ, ಕರೆಕ್ಟ್ ಆಗಿ 2 ಕಾಲಮ್ ಅನ್ನ ಕರೆಕ್ಟ್ ಆಗಿ ಬರೆದ್ಬಿಡಿ, ನಿಮಗೆ 5ಕ್ಕೆ 5 ಸಿಗುತ್ತೆ. ಅದಾದ ನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅವರು, 1 ಅಂಕದ ಪ್ರಶ್ನೆಗೆ. ಅದಾದ ನಂತರ 1 ಮಾರ್ಕ್ಸ್ನ ಕ್ವಶನ್ ಅನ್ನ ನೀವು ನೋಡ್ತಾ ಹೋಗಿ, ಒಂದು ಮಾರ್ಕ್ಸ್ನ ಕ್ವಶನ್ಗೆ ಜಸ್ಟ್ ಕೇವಲ 1 ಲೈನ್ ಅಲ್ಲಿ ಅಥವಾ 1 ಪಾಯಿಂಟ್ ಅಲ್ಲಿ ಉತ್ತರಿಸೋಕಾದ್ರೆ ಅಷ್ಟನ್ನ ನೀವು ಮಾಡಬೇಕಾಗುತ್ತೆ. ಇಷ್ಟನ್ನ ಬಿಟ್ಟು ಮತ್ತೆ ಬೇರೆ ಮಾಡುವಂತಹ ಕೆಲಸ ಮಾಡಬೇಡಿ, ಜಾಸ್ತಿ ಬರೆಯುವಂತ ಅವಶ್ಯಕತೆ ಇಲ್ಲ. ಬೇಕಂತಂದ್ರೆ ನಿಮ್ಗೆ ಟೈಮ್ ಇದೆ ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಒಂಥರ ಸೂಪರ್ ಫಾಸ್ಟ್ ಇದೆ ಅಂತಂದ್ರೆ 1 ಎಕ್ಸ್ಟ್ರಾ ಬರೀರಿ, ಅದರ್ವೈಸ್ ದೇರ್ ಇಸ್ ನೋ ನೀಡ್ ಟು ವರಿ. ಕೆಲವೊಬ್ಬ ಇವ್ಯಾಲ್ಯೂಯೇಟರ್ ಹೇಗಿರ್ತಾರೆ ಅಂತಂದ್ರೆ ಎಕ್ಸ್ಟ್ರಾ ಬರೆದ್ರೆ ಅವರು ಜಸ್ಟ್ ಎಕ್ಸ್ಟ್ರಾ ಅಂತ ಕೊಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಅಕಾರ್ಡಿಂಗ್ ಟು ದ ಇಲ್ಲಿ ನೋಡಿ ಒಂದು ಡೆಫಿನೇಷನ್ ಅನ್ನ ಬರೆದಿದ್ದಾರೆ. ಈ ಡೆಫಿನೇಷನ್ ಬರೆಯುವಾಗ ಈ ರೀತಿ ಇಂಟರ್ನೇಟೆಡ್ ಕಾಮ ಅನ್ನು ಹಾಕಿ ಪೂರ್ತಿಯಾಗಿ ಮಾಡಿ, ಅವರ ಹೆಸರು ಥಿಯೋ ಹೈಮನ್ ಅಂತ ಇದಾರಲ್ವಾ, ಸೊ ಅವರ ಒಂದು ಡೆಫಿನೇಷನ್ ಕೂಡ ನಾವಿಲ್ಲಿ ಬರಿಬೇಕಾಗುತ್ತೆ. ಈ ರೀತಿ ಡೆಫಿನೇಷನ್ ಅನ್ನ ಬರೀರಿ. 2 ಅಂಕದ ಪ್ರಶ್ನೆ ಈ ರೀತಿ ಬರೀಬಹುದು. ಅದಾದ ನಂತರ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ 2 ಅಂಕದ ಪ್ರಶ್ನೆಯಲ್ಲಿ ಸರ್ ನನ್ಗೆ ಯಾಕೋ ಒಂದು ಕ್ವಶನ್ ಡೌಟ್ ಬರ್ತಾ ಇದೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ 1 ಕ್ವಶನ್ ನೀವು ಎಕ್ಸ್ಟ್ರಾ ಬರೀರಿ. ಇಟ್ ಕ್ಯಾನ್ ಬಿ ಅಕ್ಸೆಪ್ಟಬಲ್, ಇಟ್ ಕ್ಯಾನ್ ಬಿ ಸೆಟ್. ಓಕೆ, ಅದಾದ ನಂತರ ನೆಕ್ಸ್ಟ್ ನಾನು 4 ಮಾರ್ಕ್ಸ್ನ ಕ್ವಶನ್ ಅನ್ನ ನೋಡ್ತೀನಿ. ಸೊ ಒಂದು ಟ್ರಿಕ್ಸ್ ಏನಂತಂದ್ರೆ, ಒಂದು ಟಿಪ್ಸ್ ಏನಂತಂದ್ರೆ ಇಲ್ಲಿ ನೋಡಿ, ಸಿಗ್ನಿಫಿಕೆನ್ಸ್ ಆಫ್ ಅ ಪ್ರಿನ್ಸಿಪಲ್ ಆಫ್ ಅ ಮ್ಯಾನೇಜ್ಮೆಂಟ್ ಆರ್ ಅಂತ ಬರೆದು ನೋಡಿ ಆನ್ಸರ್ ದ ಫಾಲೋವಿಂಗ್ 4 ಮಾರ್ಕ್ಸ್ ಆಯ್ತಾ. ನೀವೇನ್ ಮಾಡ್ಬೇಕಂದ್ರೆ ಮೊದಲು ಪಾಯಿಂಟ್ಗಳನ್ನ ಬರೆದ್ಬಿಡಿ. ಪಾಯಿಂಟ್ ಅನ್ನ ಬರೆದು ಬಿಟ್ರೆ ಏನಾಗುತ್ತೆ, ಪಾಯಿಂಟ್ ಇಷ್ಟನ್ನ ಬರೀತಿರಲ್ವಾ, ಇಷ್ಟೇ ಪಾಯಿಂಟ್ ಬರ್ದಾದ್ಮೇಲೆ ಏನಾಗುತ್ತೆ, ಇದಕ್ಕೆ ವಿವರಣೆಯನ್ನ ಇಲ್ಲಿ ಪಾಯಿಂಟ್ ಅಂತ ಬರೆದು ಇಲ್ಲಿ ಎಕ್ಸ್ಪ್ಲನೇಷನ್ ಅಂತ ಬರೆದು ಇಲ್ಲಿ ನಾವು ಎಕ್ಸ್ಪ್ಲನೇಷನ್ ಒಂದೊಂದು ಪಾಯಿಂಟ್ ಅನ್ನ ಬರೆದು ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂತ ಇವ್ರಿಗೆ ಹೇಳಿದ್ರೆ ಅಕ್ಸೆಪ್ಟಬಲ್. ಒಂದು ಪಾಯಿಂಟ್ಗೆ ಮಿನಿಮಮ್ 3 ರಿಂದ 4-5 ಲೈನ್ ಆದ್ರೂ ಎಕ್ಸ್ಪ್ಲನೇಷನ್ ಕೊಡ್ಲೇಬೇಕು. ಒನ್ ಹೂ ವಾಂಟೆಡ್ ಟು ಟೇಕ್ 4 out of 4, ಯಾರು 4 ಅಂಕಕ್ಕೆ 4 ಅಂಕ ತೆಗೆದುಕೊಳ್ಬೇಕಂತೀರಾ ಅವ್ರಿಗೆ ಅಷ್ಟು ನೀವು ತೆಗೆದುಕೊಳ್ಳಬೇಕಾಗತ್ತೆ, ಮಾಡಬೇಕಾಗತ್ತೆ. ಅದಾದ ನಂತರ ಸರ್ ಹಾಗಿದ್ರೆ ನಾನು ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಬರೀತೀನಿ, ನಾನು ಪಾಯಿಂಟ್ಸ್ ಅಷ್ಟೇ ಬರೀತೀನಿ, 4 ಅಂಕದ ಪ್ರಶ್ನೆಗೆ ಎಷ್ಟು ಕೊಡ್ತಾರೆ ಮಾರ್ಕ್ಸ್? ಜಸ್ಟ್ ಪಾಯಿಂಟ್ಸ್ ಅಷ್ಟೇ ಬರೆದ್ರೆ ಎಷ್ಟು ಕೊಡ್ತಾರೆ? 2 ಅಂಕ ಕೊಡ್ತಾರೆ, 2 ಮಾರ್ಕ್ಸ್ ಕೊಡ್ತಾರೆ. ವಿತ್ ನೀವು ಎಕ್ಸ್ಪ್ಲನೇಷನ್ ನಿಮ್ಮ ಎಕ್ಸಾಂಪಲ್ ಅಲ್ಲಾದ್ರೂ ಬರೆದ್ರೂ ಕೂಡ ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ ಜಸ್ಟ್ ಪಾಯಿಂಟ್ಸ್ ಅಷ್ಟೇ ನೀವು ಬಯಾಟ್ ಹಾಕೊಂಡು ಹೋಗಿದ್ರ, ನಾನು ಎಕ್ಸಾಂಪಲ್ ನಿಮ್ದೇ ಓನ್ ವರ್ಡ್ ಅಲ್ಲಿ ನಿಮ್ಮ ಓನ್ ಭಾಷೆಯಲ್ಲಿ ಬರೆದ್ರೂ ಕೂಡ ನಿಮ್ಗೆ ಅರೌಂಡ್ 3 ಆದ್ರೂ ಸಿಗುತ್ತೆ. ಬಟ್ ನಿಮ್ಮ ಎಕ್ಸ್ಪ್ಲನೇಷನ್ ಅಲ್ಲೇ ಬರೆದ್ರೂ ಕೂಡ ನೀವು ಅಕಾಡೆಮಿಕ್ ವರ್ಡ್ ಯೂಸ್ ಮಾಡ್ಕೊಳ್ಳಿ, ಪ್ರಿನ್ಸಿಪಲ್
ಇಂಡಿವಿಜುವಲ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಈ ರೀತಿ ಮೇಂಟೈನ್, ಈ ರೀತಿ ಅಮಾಂಗ್, ಕೋಆಪರೇಷನ್, ಈ ರೀತಿ ಯೂಸ್ ಮಾಡಿಕೊಂಡ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡ್ರೆ 4 ಔಟ್ ಆಫ್ ನಿಮಗೆ ಸಿಗುತ್ತೆ. ಸಮನ್ವಯತೆ ಅಂತ ಇರ್ಬೋದು, ಈ ರೀತಿ ಕ್ರೋಢೀಕರಣ, ಈ ರೀತಿ ಇದು ಪದಗಳಿರುತ್ತಲ್ಲ, ಶಬ್ದಗಳು, ಅದನ್ನು ನೀವು ಬಳಕೆ ಮಾಡಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಇದೇ ರೀತಿ ಮತ್ತು ಅದನ್ನೇ ಮಾಡಿ ಕ್ವಶನ್ ನಂಬರ್ 28 ಅಂತ ಬರೀರಿ. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಪರಿಸರ, ವ್ಯವಹಾರ ಪರಿಸರ ಅಂತ ಇದೆಯಲ್ವಾ. ಸೊ ಅದರಲ್ಲಿ 4 ಪಾಯಿಂಟ್ ಬರುತ್ತೆ ನೋಡಿ. ಯಾವುದೇ ಒಂದು 4 ಮಾರ್ಕ್ಸ್ನ ಕ್ವಶನ್ ಅನ್ನು ಬರೀಬೇಕಂತಂದ್ರೆ 5 ಪಾಯಿಂಟ್ ಬರೀರಿ. ಅದಾದ ನಂತರ ನೀವು 8 ಅಂಕದ ಪ್ರಶ್ನೆ, 8 ಮಾರ್ಕ್ಸ್ ಕ್ವಶನ್ ಅನ್ನು ಬರೆಯುವಾಗ ನೀವು 7 ಪಾಯಿಂಟ್ ಮಸ್ಟ್ ಬಿ ಯು ಹ್ಯಾವ್ ಟು ರಿಟರ್ನ್ ಇರಲೇಬೇಕು, ಹ್ಯಾಡ್ ಟು ರಿಟರ್ನ್. ಸರಿ, ಹಾಗಿದ್ರೆ ಎಕ್ಸ್ಪ್ಲನೇಷನ್ ಇಲ್ಲಿ 5 ಪಾಯಿಂಟ್ಸ್ ಅನ್ನ ಬರೀರಿ. ಎಕ್ಸ್ಪ್ಲನೇಷನ್ ಅಂತ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟರೆ ಒಂದು 3 ರಿಂದ 4 ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಇವರು ತಮ್ಮ ಓನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು, ತಮ್ಮ ಓನ್ ಭಾಷೆಯಲ್ಲಿ ಬರೆದಿದ್ದಾರೆ. ಅಕಾಡೆಮಿಕ್ ಯಾವುದು ಪಠ್ಯದಲ್ಲಿರ್ತಕ್ಕಂಥ ಆಸ್ ಇಟ್ ಈಸ್ ವರ್ಡ್ ಅನ್ನು ಅವ್ರೇನು ತಗೊಂಡ್ಬಂದು ಇಟ್ಟಿಲ್ಲ. ನೀವು ಅದೇ ರೀತಿ ಬರೆದ್ರೆ ಓಕೆ, ಅಕ್ಸೆಪ್ಟಬಲ್. ಮೀನ್ಸ್ ಬೈ ನೋಯಿಂಗ್, ಇದೇ ರೀತಿ ಸಿಂಪಲ್ ವರ್ಡಲ್ಲಿ ಅವರು ಬರೆದಿದ್ದಾರೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಿಮ್ಮ ಓನ್ ಭಾಷೆಯಲ್ಲಿ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ಇಲ್ಲಿ ನೋಡ್ತಿದ್ದೀನಿ 4ಕ್ಕೆ 4 ಅಂಕ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಅದೇ ರೀತಿ ಪ್ಲಾನಿಂಗ್, ಯೋಜನೆ ಬಗ್ಗೆ ಬರೆದಿದ್ದಾರೆ. ಯೋಜನೆಯ ಅಂಶಗಳೇನೇನು, ಪ್ಲಾನಿಂಗ್ ಫೀಚರ್ಸ್ ಆಫ್ ಯೋಜನೆಗಳ ಪ್ರಮುಖ ಅಂಶಗಳಂತ ನೋಡಿದಾಗ ಇಲ್ಲಿ 5 ಬರುತ್ತೆ. ಅದನ್ನು ನಾವು 4 ಅಂಕಕ್ಕೆ 5 ಬರೀಲೇಬೇಕಾಗುತ್ತೆ. 5ಅನ್ನು ಬರೆದು ಇಲ್ಲಿಂದ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಅವರು ಪ್ಲಾನಿಂಗ್ ಇದನ್ನು ಕರೆಕ್ಟಾಗಿ ಒಂದ್ಸಲ ನೋಡ್ಕೊಳ್ಳಿ. ನೀವು ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟನ್ನು ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ, ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಓನ್ ಭಾಷೆಯಲ್ಲೂ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಮಾಡಿ ಅಂತಂದರೆ, ಆದರೆ ಈಗ ನಿರ್ವಹಣೆ ತತ್ವಗಳು, ಮಹತ್ವ, ಈ ರೀತಿ ಬಿಸ್ನೆಸ್ ಸ್ಟಡಿ ವರ್ಲ್ಡ್, ವ್ಯವಹಾರ ಪರಿಸರ, ವ್ಯವಹಾರ ಅಧ್ಯಯನದ ಏನು ವರ್ಲ್ಡ್ ಇರುತ್ತಲ್ಲ, ಕೋಆಪರೇಟಿಂಗ್, ಸಹಕಾರ, ಸಹಭಾಗಿತ್ವ, ಈ ರೀತಿ ವರ್ಲ್ಡ್ಗಳನ್ನು ಅಲ್ಲಿ ಹಾಕಬೇಕಾಗುತ್ತೆ ಅಷ್ಟೇ. ಇಷ್ಟನ್ನು ಮಾಡಿದರೆ ನಿಮಗೆ ಫುಲ್ ಔಟ್ ಆಫ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದಿಷ್ಟ ಆಯ್ತಾ? ಹಾಗಾದರೆ ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಈಗ 8 ಅಂಕದ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದೆರಡು ಡಿಸ್ಕಷನ್ ಮಾಡಿಬಿಡೋಣ. ದ ಕ್ಯಾಪಿಟಲ್ ರಿಕ್ವೈರ್ಡ್ ರೇರ್ ಇನ್ ಯೂಸ್ಡ್ ಬಜೆಟ್ ಅಂತ ಇದೆ, ಇಲ್ಲಿ ಕೊಟ್ಟಿದ್ದಾರೆ, ಆನ್ಸರ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇದು ಏನಂತಂದರೆ ಅವರು ಇಷ್ಟು ನೀಟಾಗಿರ್ಬೇಕು, ಪೇಪರ್ ಯಾವತ್ತಿದ್ರೂ ನೀಟಾಗಿರಬೇಕು. ನೀವು ಬೇಕಂತಂದರೆ ಟೇಬಲ್ ಹಾಕಿ, ಈ ರೀತಿ ಟೇಬಲ್ ಹಾಕಿ, 2 ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ ಏನು ಬರ್ತಲ್ಲ ಕ್ವೆಶನ್, ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ ಬಂದಾಗ ಈ ರೀತಿ 2 ಬರ್ಕೋಬೇಕು. ಟೇಬಲ್ ಹಾಕಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಬಿಡಿ. ನಿಮ್ಗೆ ಒಂಥರ ಒಂದು ನೋಡಿದರೆ ಒಂಥರ ಇಂಪ್ರೆಸಿವ್ ಅನಿಸುತ್ತಲ್ವ ಅದು. ಸೊ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜ್ಗೆ ಇಲ್ಲಿಗೆ ನಮ್ಗೆ ಎಷ್ಟು ಪಾಯಿಂಟು, ಒಂದು 7-8 ಪಾಯಿಂಟ್, 6-7 ಪಾಯಿಂಟ್ ಇರುತ್ತೆ. ಅದನ್ನು ನೀವು ಬರ್ಕೊಂಡು ಮುಗಿಸ್ಬಿಟ್ರೆ ಮುಗೀತು. ರೈಟ್ಸ್ ಆಫ್ ಅ ಕನ್ಸ್ಯೂಮರ್ ಆರ್ ಇಲ್ಲಿ ಕೊಟ್ಟಿದ್ದಾರೆ. ರೈಟ್ ಆಫ್ ಸೇಫ್ಟಿ ಇಲ್ಲೆಲ್ಲ ಇದೆ, ನೀವು ಅದನ್ನು ನೋಡ್ಕೋಬೇಕು. ವಿತ್ ಎಕ್ಸ್ಪ್ಲನೇಷನ್ ಅವರು ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಕೂಡ ಇದೇ ರೀತಿ ಇರ್ತಕ್ಕಂಥದ್ದು, ನೀವು ಅದನ್ನು ಮಾಡಿ 4 ಮಾರ್ಕ್ಸಿಗೆ. ಈ ರೀತಿ ನೀವು ಈ ರೀತಿ ಮಿಸ್ಟೇಕನ್ನು ಮಾಡಬೇಡಿ, ಚಿತ್ಕಾಟ್ ಅಂತ ಅಂತಾರಲ್ಲ, ಅದನ್ನು ನೀವು ಮಾಡಬೇಡಿ ಅಷ್ಟೇ. ಈಗ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇಲ್ಲಿ ಎಲ್ಲ ಇದೆ, ನೋಡ್ತಾ ಹೋಗಿ. ಎಕ್ಸ್ಪ್ಲನೇಷನ್ ಆದರೆ 8 ಮಾರ್ಕ್ಸ್ನ ಕ್ವಶನ್ ಬರೆಯುವಾಗ ಒಂದು 6ರಿಂದ 7 ಲೈನನ್ನು ನೀವು ಎಕ್ಸ್ಪ್ಲನೇಷನ್ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ. ನೀವು ಅದನ್ನು ಫಾಲೋ ಮಾಡಲೇಬೇಕು. ಯಾಕಂದರೆ ಇವ್ಯಾಲ್ಯುವೇಟರ್ ಆಸ್ ಅ ಇವ್ಯಾಲ್ಯುವೇಟರ್ ನಾನು ಥಿಂಕ್ ಮಾಡಿದರೆ ಅದೇ ರೀತಿ ಅವರು ಥಿಂಕ್ ಮಾಡ್ತಾರೆ. ಅದನ್ನು ನೀವು ಮಾಡಬೇಕಾಗುತ್ತೆ. ಸ್ಟಾಫಿಂಗ್ ಆಗಿರ್ಬೋದು, ಡೈರೆಕ್ಟಿಂಗ್ ಆಗಿರ್ಬೋದು, ಕಂಟ್ರೋಲಿಂಗ್, 8 ಮಾರ್ಕ್ಸ್ ಇಲ್ಲಿ ನಮ್ಗೆ ಸಿಗುತ್ತೆ. ಹಾಗಿದ್ರೆ ಸರ್ ಎಷ್ಟು ಪೇಜ್ಗಳನ್ನು ಬರೀಬೇಕಂತಂದ್ರೆ ಮಿನಿಮಮ್ 3.5 ಪೇಜ್ ಆದರೂ ಬರೀಲೇಬೇಕು. ನೀವು 3.5 ಪೇಜ್ ಆದರೂ ಬರೀಬೇಕಾಗುತ್ತೆ 8 ಅಂಕದ ಪ್ರಶ್ನೆಗೆ. 4 ಅಂಕದ ಪ್ರಶ್ನೆಗೆ ಮಿನಿಮಮ್ 2.5 ಪೇಜ್ ಆದರೂ ಬರೀಬೇಕಾಗುತ್ತೆ. ಅಟ್ಲೀಸ್ಟ್ 2 ಪೇಜ್ ಆದರೂ ಬರೀಬೇಕು. ಇಷ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದೊಂದಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಮೊದಲು ಯಾವುದೇ ಒಂದು ಪ್ರಶ್ನೆ ಬರೆಯುವಾಗ ಮೊದಲು ಪಾಯಿಂಟ್ಸನ್ನು ಹಾಕಿ ಅದರ ಎಕ್ಸ್ಪ್ಲನೇಷನ್ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಪ್ರಿಲಿಮಿನರಿ ಸ್ಕ್ರೀನಿಂಗ್, ಸೆಲೆಕ್ಷನ್ ಟೆಸ್ಟ್ ಇಲ್ಲೆಲ್ಲ ಇದೆ. ಇವೇ ಪ್ರಶ್ನೆ ನಾಳೆ ಮತ್ತೆ ರಿಪೀಟ್ ಆಗ್ತಕ್ಕಂಥದ್ದು, ನೀವು ತಲೆ ಕೆಡಿಸ್ಕೋಬೇಡಿ. ಈ ರೀತಿ ಸರ್ ಇದನ್ನೇ ನಾನು ಫಾಲೋ ಮಾಡಿದರೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಇಷ್ಟನ್ನು ನೀವು ಮಾಡ್ತಾ ಹೋಗಿ. ಇಲ್ಲಿಗೆ ನಮಗೆ 8 ಮಾರ್ಕ್ಸ್ ಸಿಗುತ್ತೆ. ಎಲ್ಲ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ಇದನ್ನು ನೋಡ್ಕೊಂಬಿಡಿ. ಇಷ್ಟನ್ನು ಮಾಡಿದರೆ ನಮಗೆ ಆಗುತ್ತೆ. ಬಟ್ ಇನ್ನೊಂದು ಏನಂತಂದರೆ, ಒಂದು ನಿಮಿಷ, ಇಲ್ಲಿ ನಾನು ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿಲ್ಲ, ವಿಡಿಯೋ ಇನ್ನೂ ಮುಗಿದಿಲ್ಲ. ನೋಡಿ, 4 ಅಂಕದ ಪ್ರಶ್ನೆ ಬರೆಯುವಾಗ ಏನಾದರೂ ಡೆಫಿನೇಷನ್ ಏನಾದರೂ ಇದ್ದರೆ ಡೆಫಿನೇಷನ್ ಬರೀರಿ. 8 ಅಂಕದ ಪ್ರಶ್ನೆಗೆ ಇಂಟ್ರಡಕ್ಷನ್ IBC ಫಾರ್ಮ್ಯಾಟ್ ಮಸ್ಟ್ ಬಿ ಯೂಸ್ಡ್. ನೋಡಿ, IBC ಅಂತಂದರೆ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್. ಇಂಟ್ರಡಕ್ಷನ್ ಬರೆದಾದ್ಮೇಲೆ ಪಾಯಿಂಟ್ಸ್ ಎಲ್ಲ ಬರೀರಿ. ಪಾಯಿಂಟ್ಸ್ ಆದಾದ್ಮೇಲೆ ಬಾಡಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಅದಾದ ನಂತರ ಕನ್ಕ್ಲೂಷನ್ ಮಸ್ಟ್ ಬಿ ಇರಲೇಬೇಕು. ಅಂದಾಗ ಮಾತ್ರ ನಿಮಗದು 3.5ರಿಂದ 4 ಪೇಜ್ ಆಗುತ್ತೆ. ಇಷ್ಟನ್ನು ಮಾಡಿದರೆ ನಿಮಗೆ 80 ಔಟ್ ಆಫ್ 80 ಕೊಡುವಲ್ಲಿ ನಿಮ್ಗೆ ಯಾವುದೇ ಇವ್ಯಾಲ್ಯುವೇಟರ್ ಆಗಲಿ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ರಿವಿಷನ್ ಕ್ಲಾಸನ್ನು ತಗೊಂಡು ಬರ್ತೀನಿ. ಥ್ಯಾಂಕ್ ಯು.